ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ನೋಡಿ, ನೀವು ಯಾಕೆ ಬೇಜಾರು ಮಾಡ್ಕೋತಿದ್ದೀರಿ ಅಂತ ನನಗೆ ಗೊತ್ತು. ಸರಿ, ನೀವು ಮನೆಯಿಂದ ಹೊರಗೆ ಹೋಗೋರಂತೆ, ಆದರೆ ಕೆಲವು ಕಂಡೀಷನ್ಸ್ ಇದೆ. ಅದಕ್ಕೆಲ್ಲ ಒಪ್ಕೊಳ್ಳೋದಾದ್ರೆ ಹೊರಗೆ ಹೋಗಿ. ಅದೇನು ಕಂಡೀಷನ್ಸ್ ಹೇಳ್ರಿ. ನೋಡಿ, ನೀವು ಮನೆಯಿಂದ ಹೊರಗೆ ಹೋದರೂ ಗೇಟಿಂದ ಹೊರಗೆ ಹೋಗೋ ಹಾಗಿಲ್ಲ. ಕಾಂಪೌಂಡ್ ಒಳಗಡೆ ಓಡಾಡ್ಕೊಳ್ಳಿ. ಆಮೇಲೆ ಹೊರಗ್ನೂರು ಯಾರಾದರೂ ಬಂದರೆ ಏಕಾಏಕಿ ಮಾತಾಡ್ಸಕ್ಕೆ ಹೋಗ್ಬಿಡ್ಬೇಡಿ. ಈ ಭಿಕ್ಷುಕ್ತವರು, ಸೇಲ್ಸ್ಮನ್ನು ಯಾರಾದರೂ ಬಂದರೆ ಪಾಪ ಅಂತ ಮಾತಾಡ್ಸಕ್ಕೆ ಹೋಗಬೇಡಿ. ಈ ಕರೆಂಟ್ ಬಿಲ್ನವರು, ಲೈಟ್ ಬಿಲ್ನವರು ಅವ್ರ ಜೊತೆನೂ ಹೀಗೆ ಮಾತಾಡದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅಕ್ಕಪಕ್ಕದವ್ರ ಜೊತೆ ಮಾತಾಡೋಕ್ಕೆ ಹೋಗಲೇಬೇಡಿ. ಆಮೇಲೆ ನಮ್ಮನೆ ವಾಚ್ಮನ್ ಜೊತೆನೂ ಮಾತಾಡೋ ಹಾಗಿಲ್ಲ. ಕಂಡೀಷನ್ಸ್ಗೆಲ್ಲ ನಿಮ್ಗೆ ಓಕೆ ಅಂದರೆ ಹೊರಗೆ ಹೋಗ್ಬೋದು. ಅಪ್ಪ, ಹೊರಗೆ ಹೋಗೋಕೆ ಬಿಟ್ರಲ್ಲ. ಈ ಕಂಡೀಷನ್ಸ್ ಎಲ್ಲ ಫಾಲೋ ಮಾಡ್ತಾ ಇರ್ತೀನಾ? ಎಲ್ಲ ಫಾಲೋ ಮಾಡ್ತೀನಿ. ಚಿನ್ನಮರಿ, ಈ ಅಕ್ಕಪಕ್ಕದ ಮನೆ ಬಗ್ಗೆ ಹೇಳೋದ್ನಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಿ. ಮೊದಲು ಪರಿಚಯ, ಆಮೇಲೆ ಸ್ನೇಹ, ಆಮೇಲೆ ಮತ್ತೊಂದಕ್ಕೂ ತಿರುಗಿಬಿಡುತ್ತೆ. ನಾವೆಲ್ಲ ಸರಿ ಇದ್ರೂ ನಾವು ಸರಿ ಇಲ್ಲ ಅಂತ ತಲೆಗೆ ತುರುಕ್ ಬಿಡ್ತಾರೆ. ಜೋಪಾನಾಗಿರ್ತೀರ ತಾನೆ? ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಯಾರ ಜೊತೆನೂ ಮಾತಾಡಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ಚಿನ್ನಮರಿ, ನಾನು ನಿಮ್ಗೆ ಇಷ್ಟೊಂದು ಫ್ರೀಡಮ್ ಕೊಟ್ಟೆ ಅಂತ ನೀವು ನನ್ನ ಬಿಟ್ಟು ಹೋಗ್ಬಿಡಲ್ಲ ಅಲ್ವಾ? ಅಯ್ಯೋ, ಅದೇನು ಮಾತು ಅಂತ ಆಡ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಜಾನು ಹುಟ್ಟಿರೋದೆ ಜಯಂತ್ಗೋಸ್ಕರ, ಜಾನು ಸಾಯೋದು ಜಯಂತ್ಗೋಸ್ಕರ. ಏನು ಸಾವು ಅಂತ ಮಾತಾಡ್ತೀರಿ? ನಾವೆಷ್ಟು ದಿನ ಇನ್ನೂ ಭಾಳ ಬದುಕಬೇಕು, ಜೊತೆಗಿರ್ಬೇಕು. ತಪ್ಪಾಯ್ತು. ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ. ನೀವು ಹೊರಗೆ ಹೋಗಕ್ಕೆ ಬಿಟ್ರಲ್ಲ, ತುಂಬ ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ಸರಿ ನೋಡಿ, ನೀವು ಹೀಗೆ ನಗ್ನಗ್ತಾ ಖುಷಿಯಾಗಿ ಮಾತಾಡ್ಕೊಂಡಿರ್ಬೇಕು. ಹಾಗೆಲ್ಲ ಸರಿ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ತಯಾರಾಗಿದ್ದೀನಿ. ಸರಿ, ಹೋಗಿ ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.